ಸ್ಟಾಪ್ ಮಾಡಿ. ನೀನು ದಯವಿಟ್ಟು ಸೈಡಿಗೆ ಬಾ. ಕೂತ್ಕೊಳ್ಳೋ. ನೋಡು. ಸ್ಟಾಪ್ ಮಾಡು. ಸ್ಟಾಪ್ ಮಾಡು. ಹ್ಞೂ ಸ್ಟಾಪ್ ಮಾಡು. ಗಂಟೆ ತೊಂಬತ್ತು ಇಕ್ಕದು. ಹಾಂ ಚಪ್ಪಲ್ ಬರಬಾರ್ದು. ಆ ಕಡೆ ಚಪ್ಪಲ್ ಈ ಕಡೆನ ಬಂದಿಲ್ಲ. ಸ್ಟಾಪ್ ಮಾಡು. ಬಾದ ಈಗ ನೀನು ಕೈ ಬಾ. ಬಿಡ. ಅವನೊಬ್ಬಂದು ತೆಗೆದು ಮುಂದೆ ಬಾ. ಹಾಂ ಮಾಡಿ ಬೆಳೆ ನೋಡಿ ಪಪ್ಪ ಕಡೆ ಸ್ಮೆಲ್ ಮಾಡು. ಹಾಗೆ ಫೋಟೋ ಹೊಡಿ. ಹಾಂ ಕೊಡಿ ಕೈಂಗಿ ಕೈಂಗಿ ಬಾಯ್ ನಿಂಜು ಹತ್ರ ಹತ್ರ ಹೋಗು. ಯಾವುದಲ್ಲ ಹಾಂ ಕೈ ಮುಗಿ ಸ್ಮೆಲ್ ಮಾಡು. ಈ ಕಡೆ ನೋಡು. ಹಾಂ ಹಾಂ ಸ್ಟಾಪ್ ಮಾಡಿಬಿಡಿ. ಹತ್ತು ಹ್ಞೂ ಹೋಗು ಮುಂದೆ ಹೋಗು ಹೋಗು ಹೋಗು. ಹಾಂ ಹಾಂ ಹೋಗು 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 ಹೋಗು. ಪುಷ್ ಮಾಡಿರಿ ಹಂಗಂಚೂರು ಪುಷ್ ಮಾಡಿರಿ. ಹಾಂ ಹಾಂ ಹೋಗಿ ಹಾಂ ಹೋಗಿ ಹಾಂ ಹೋಗಿ ಹೋಗಿ ಹಂಗೆ ಇನ್ನೊಂಚೂರು ಮುಂದೆ ಹೋಗಿ ಹೋಗಿ ಮುಂದೆ ಹಂಗೆ. ಹಾಯ್ ಮಾಡು ಹಾಯ್ ಮಾಡು. ಹಂಗೆ ಮಾಡು. ವೆರಿ ಗುಡ್ ವೆರಿ ಗುಡ್ ಬಾ ಹಂಗೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗೆ ತೊಗೊಂಡಿಡಿ ಒಳಗೆ ನಡಿ. ವೆರಿ ಗುಡ್ ದೈವಿಕ್ ವೆರಿ ಗುಡ್ ದೈವಿಕ್ ವೆರಿ ಗುಡ್. ಹಂಗೆ 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 ಪ್ರೆಸ್ ಮಾಡಿ ಬಿಡಲ್ಲ ಬಿಡಲ್ಲ ತಗೋ ತರೋಣ ಹೊಸದು ಪಾಂಡ ತರೋಣ ನಿಂಗೆ. ಹಾಂ ಹಾಂ ಬಿಡಿ. ಹಾಂ ಗುಡ್. ಪೂಜೆ ಆಯಿತು. ದೈವಿಕಂದು ಏನದು ಸೈಕಲು ಪೂಜೆ ಮಾಡಿದ್ವಿ. ಟಿ ವಿ ನೋಡ್ತಾ ಇದ್ದೀನಿ. ಇವಾಗ ಟಿಫನ್ನು ಅವಲಕ್ಕಿ ಮಾಡಬೇಕು. ಸೊ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ ಏನನ್ನೋದು ಕ್ಲಿಯರಾಗಿ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ಬ್ಲಾಗ್ ನೋಡಿ ಅಂತ ಕೇಳ್ಕೊಳ್ತೀನಿ. ಚಲೋ ದದ್ದು ದೈವಿಕ್ ಕಮ್ ಇನ್ ಸೈಡ್. ಸೊ ಚಲೋ ಹೊರಡೋಣ. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಯ್ಯೋ ದೈವ ತಲೆನೋವು ಬರ್ತಿದೆ ನನಗಂತೂ. ಎಣ್ಣೆ ಹಾಕೊಂಡು ನಾನು ಅಸಹ್ಯವಾಗಿ ಕಾಣಿಸ್ಬಿಡ್ತೀನಲ್ಲ. ಏನಮ್ಮ ಮಮ್ಮ ಬೇಕಾ? ಚಲೋ ಹಬ್ಬ ಕುಡಿತೀಯಾ? ಚಲೋ ಹೊರಡೋಣ. ಹೋಗ್ತಾ ಇದ್ದೀವಿ. ಸೂರ್ಯ ನಮಸ್ಕಾರ ಅಂತ ಹೇಳಿ ಇಲ್ಲಿಂದ ಬಿಲ್ಡಪ್ ಕಮ್ಮಿ ಮಾಡಿ ಸರಿ ಟರ್ನ್ ಆಗ. ಬಂದ್ವಿ ಬಂದ್ವಿ ಬಂದ್ವಿ. ಇರು ಹಾಗೆ ಇರು ಹಾಗೆ ಇರು ಹಾಗೆ ಇರು. ನಿನ್ನ ಫೋನಲ್ಲಿ ಹಾಗೆ ಫೋಟೋ ಹೊಡಿತಿದ್ದೀನಿ. ಹಾಂ ಏನು ಹೂ ತಗೊಳ್ಳ? ಎತ್ಕೊಂಡು ಕೊಡೋದು ಹೋಗಿ ನೋಡೋಣ. ಮುಂದೆ ಹೋಗು.
ಎತ್ಕೊಳ್ರಿ ಅವನ್ನ. ಏನಂತ ಕೇಳಿ ನಿಂತ್ಕೋತೀನಿ. ಅಲ್ಲಿ ನಿಂತ್ಕೋ ಪಾಪ ಕಡೆ. ಅಲ್ಲಿ ನಿಂತ್ಕೋ ಹೋಗು ಮುಂದೆ ಅಲ್ಲಿ. ವೆರಿ ಗುಡ್. ಏಯ್ ತೆಗಿಬೇಡ ಈಗ, ತೆಗಿಬೇಡ. ಪ್ರಸಾದ್ ಹಿಡ್ಕೋ. ಅದು ನೋಡು. ಅದು ನೋಡು. ಸ್ವಲ್ಪ ಆ ಕಡೆನೇ ಹೋಗ್ರಿ, ಪ್ಯಾಂಟ್ ಬರ್ತೈತೆ ನಿಮ್ದು. ಅದು ನೋಡು. ಅದು ಮತ್ತೆ ಕೊಡು. ಏನು ಸಣ್ಣಕ್ಕೆ ಹೋಗ್ಬಿಟ್ಟು ಬಂದ್ವಿ. ಟಿಫನ್ ತಿನ್ನಬೇಕು ಇವಾಗ ನೋಡಿ. ಸೊ ದೈವಿಕ್ ತಿಂತೀಯಾ? ಸೊ ಬೆಳಗ್ಗೆದ್ದು ಚಪಾತಿ, ಬೆಂಡೆಕಾಯಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ, ಚಟ್ನಿ, ಕಡಲೆ ಚಟ್ನಿ ಪುಡಿ, ಹಾಗೆ ರೈಸ್ ಮಾಡಿದ್ದೀನಿ. ಆ್ಯಂಡ್ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ತೊಗೊಂಬಂದು ಕೊಟ್ಟರು ನಾವೇ ಅವರು ಅಲ್ವಾ ದೈವಿ? ಹಾಯ್ ಮಾಡು. ಚಿತ್ರಾನ್ನ ತಿಂತೀಯಾ? ಅದೇ ಚಿತ್ರಾನ್ನ ತಿಂತೀಯಾ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಪೂಜೆ ಮಾಡಾಯಿತು. ಸೊ ನೈವೇದ್ಯ ಇಟ್ಟು ಬಾಳೆಹಣ್ಣು 9:30 ಆಗೋಗ್ಲಿಕ್ಕೆ ಬಂತು ಅವರಿಬ್ಬರು ನೋಡಲಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಬಾರಿ ಇಲ್ಲಿ ಬಾ, ಇಲ್ಲಿ ಬೆಳಗಿದೆ ಅದ್ದು. ಇವಾಗ ರೆಡಿ ಆಗಬೇಕು. ನಾನೇ ನೈಟ್ ಡ್ರೆಸ್ ಮೇಲೆ ಹೋಗ್ತೀನಿ ಅಷ್ಟೇ, ಯಾಕೆಂತಂದರೆ ಮತ್ತೆ ಬಂದು ಬೋರ್ ಆಗ್ತಿದೆ ನನಗೆ. ಮೇಲೆ ಸುಸ್ತು ಬೇರೆ ಸಿಕ್ಕಾಪಟ್ಟೆ ಬಿಪಿಲು ಹೋಗಿರೋದ್ರಿಂದ. ಸೊ ಪೂಜೆ ಎಲ್ಲ ಆಯಿತು. ಸೊ ಚಲೋ ಹೊರಡೋಣ. ದೇವ್ರ ಪ್ರಸಾದ 9:30ಗೆ ಹೋದ್ವಿ, 10:30ಗೆ ಬಂದ್ವಿ. ಆಯ್ ಎಲ್ಲ ನೋಡಿ ಅವ್ನು ಹೆಂಗಿದ್ದಾನೆ ನೋಡಿ. ಸೊ ಟಿಫನ್ ಮಾಡಬೇಕು. ಓಮ ಓತಾ? ಚಲೋ. ಸೊ ಗಾಯ್ಸ್, ಎಲ್ಲ ರಾಮನವಮಿ ಪೂಜೆ ಮುಗಿಸ್ಕೊಂಡು ದೈವಿಕಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ನಿ ಅಂತ ಹೇಳಿದ್ನಲ್ಲ. ಸೊ ಸ್ವಲ್ಪ ವೀಡಿಯೋನ ಕ್ಲಿಪ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಸಾಂಗ್ ಹಾಕಿದರೆ ಸಾಕು, ಅದು ಡ್ಯಾನ್ಸ್ ಮಾಡ್ತಾರೆ. ಇವಾಗ ಸ್ಟ್ರಿಕ್ಟ್ಲಿ ಮಾಸ್ಟರ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಟೈಮಿಂದ ನೀವು ಯಾರೂ ಇನ್ಸೈಡ್ ಬರೋ ಹಾಗಿಲ್ಲ, ಎಲ್ಲ ಔಟ್ಸೈಡ್ ಇರಬೇಕು. ಬಿಕಾಸ್ ಪೇರೆಂಟ್ಸ್ ಎಲ್ಲ ಇದ್ದರು ಅಂತಂದರೆ ಮಕ್ಕಳು ಸರಿಯಾಗಿ ಡ್ಯಾನ್ಸ್ ಮಾಡಲ್ಲ, ಅವರೆಲ್ಲ ಎಂತಾರೆ ಮುಜುಗರ ಮಾಡ್ಕೊತಾರೆ. ಸೊ ಅವ್ರಿಗೆ ಸ್ವಲ್ಪ ಏನೋ ಅಂತಾರಲ್ಲ, ಏನೋ ಅವ್ರಿಗೊಂಥರ ಫೀಲ್ ಆಗ್ತಿರುತ್ತೆ, ಇನ್ಸಲ್ಟ್ ಆದಂಗೆ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಟ್ರಿಕ್ಟ್ಲಿ ಅವ್ರು ಕಲಿಸಿದ್ರೆ ಅವ್ರು ಕಲಿತಾರೆ ಚೆನ್ನಾಗಿ. ಸೊ ದಯವಿಟ್ಟು ನೀವೆಲ್ಲ ಪೇರೆಂಟ್ಸ್ ಔಟ್ಸೈಡ್ ಏರಿ ಅಂತ ಹೇಳಿದರು. ಸೊ ಒಂದು ಗ್ರೂಪ್ ಮಾಡಿದ್ದಾರೆ, ಅದರಲ್ಲಿ ಗ್ರೂಪ್ ಆ್ಯಡ್ ಕೂಡ ಮಾಡಿದ್ದಾರೆ.
ಸೊ ಇದು ನೋಡಿ ದೈವಿಕನ ಡಾನ್ಸ್ ಕ್ಲಾಸು. ನನಗಂತೂ ಓಪನ್ಲಿ ತುಂಬಾ ಇಷ್ಟ ಆಯಿತು. ಅದಾದ ನಂತರ ಅದು ಡ್ಯಾನ್ಸ್ ಮಾಡ್ತಾಯಿದ್ದ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಅದೂ ಕೂಡ. ಆಮೇಲೆ ಅದನ್ನೆಲ್ಲ ಡ್ಯಾನ್ಸ್ ಮುಗೀತು, ಅವ್ರದ್ದು ಡ್ಯಾನ್ಸ್ ಮುಗೀತು, ಇನ್ನೇನು ಹೋಗೋಣ ಅನ್ನೋಷ್ಟರಲ್ಲಿ ಅವನು ಸ್ವಲ್ಪ ಮಿಸ್ಟೇಕ್ ಮಾಡ್ತಾಯಿದ್ದ. ಸೊ ಅವನಿಗೆ ಕ್ಯಾರಿ ಮಾಡ್ತಾಯಿದ್ರು, ಬಿಕಾಸ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಲ್ವಾ, ಅವ್ನು ಹೋಗಿದ್ದು ಇದು ಫಸ್ಟ್ ಡೇ. ಸೊ ಫಸ್ಟ್ ಡೇಯಲ್ಲೇ ಸ್ವಲ್ಪ ಅವ್ನು ಜಾಯಿನ್ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲ ಮಕ್ಕಳ ಜೊತೆ ಬರೀಬೇಕಂದ್ರೆ ತುಂಬ ಕಷ್ಟ. ಸೊ ಫಾಸ್ಟ್ ರನ್, ಆಮೇಲೆ ವಾಕ್ ಸ್ಲೋ, ಸಿಟ್ ಆನ್, ಸ್ಟ್ಯಾಂಡ್ ಅಪ್ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಅದೇನಾಗುತ್ತೆ ಅಂದರೆ ಮಕ್ಕಳ ಜೊತೆ ಬೆರೆತುಬಿಟ್ಟು ಅವನು ಆಗ ಮಿಂಗಲ್ ಆದ. ಸೊ ನನಗೂ ಖುಷಿ ಆಯಿತು. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ದೈವಿಕ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನನಗಂತೂ ತುಂಬಾ ಇಷ್ಟ ಅವನು. ನನಗೆ ಫ್ಯೂಚರಲ್ಲಿ ಅವನು ಡ್ಯಾನ್ಸರ್ ಆಗಬೇಕು ಅಂತಲೇ ತುಂಬ ಇಷ್ಟ ಇದೆ. ನೋಡೋಣ ಅವ್ನ ಲೈಫ್ ಹೆಂಗಿದೆ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ತಕ್ಕ ಮಟ್ಟಿಗಂತೂ ಅವನದು ಲೈಫ್ ಚೆನ್ನಾಗಿದೆ, ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಹೋಗ್ತಾ ಇದ್ದೀವಿ. 10:30 ಆಯಿತು ಮನೇಲಿ. ಇಲ್ಲಿ ಅಲ್ಲಿ ಹೋಗೋಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಸೊ ಹೋಗಿ ದೇವಸ್ಥಾನ ಮುಗಿಸ್ಕೊಂಬಂದು ಗಾಯ್ಸ್ ನೋಡಿ ಗಾಯ್ಸು, ಪ್ರತಿ ವಾರ ನಾವು ಹಿಂಗೆ ಬಂದಾಗೆಲ್ಲ ಕಟ್ಟಿದ್ದಾರೆ ನೋಡಲ್ಲಿ. ಸೊ ಎಷ್ಟು ಅಧ್ವಾನ ಮಾಡಿದ್ದಾರೆ ಅಂದರೆ ಗಾಯ್ಸ್ ನೋಡಿ, ಯಪ್ಪ ಸಿಕ್ಕಾಪಟ್ಟೆ ರೋಡ್ ಅಧ್ವಾನ ಆಗಿದೆ. ಸೊ ನಾನು ಇವಾಗ ಶನೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಕೇಳಿದ್ರಿ ಅನ್ಕೊಡ್ತೀನಿ ಬಾ, ಅನ್ಕೊಡ್ತೀನಿ. ಅಲ್ಲಿ ಕೊಡ್ಬೇಕಲ್ಲಿ, ಅಲ್ಲೇ ಹಾಕಿದೆ ಎಲ್ಲನೂ. ಎಲ್ಲೈತೆ ಎಲ್ಲ ಕಿತ್ಕೊಂಡೆಲ್ಲ. ತಿನ್ನು. ಬಾ. ಹೆಸರು ಬರೆಸ್ಬೇಕು. 501 ರೂಪಾಯಿ ಅಂಶ. ಫುಲ್ ಫ್ಯಾಮಿಲಿ ಹೆಸರು ಬರೆಸ್ಬೇಕು, ಒಬ್ಬರದ್ದು ಹೆಸರು ಬರೆಸ್ಬೇಕು. ಕೊಡ್ರಿ, ಏನು ತೊಂದರೆ ಮಾಡೋದು.
ಅರ್ಚಿ ಅಲ್ಲಿ ಎಷ್ಟು ಉಂಟು? 20 ಒಂದು ಈ ಕಡೆ ಪರಶುರಾಮ್, ವಿಜಯಲಕ್ಷ್ಮಿ, ದೈವಿಕ್ ಹಾಂ DAIVIK, ಭರ್ತೇಶ್. ಗೋತ್ರ ಯಾವುದು? ಹುಬ್ಬ ನಕ್ಷತ್ರ, ವೈಷ್ಣವಿ ಗೋತ್ರ. ಮನೆ ಇರೋದು ಸ್ಕ್ಯಾನರ್ ಅದೇ ಗೋತ್ರ ಕೇಳಿದ್ದು. ವೈಷ್ಣವಿ ಗೋತ್ರ ಬರೋಲ್ಲ. ವೈಷ್ಣವಿ ಗೋತ್ರ ಪರಶುರಾಮ್. ನಿಮ್ಮ ಮನೆ ಗೋತ್ರ ವೈಷ್ಣವಿ ಗೋತ್ರನಾ? ಇವರ ಅಯ್ಯಲ್ಲಮ್ಮ ಗೋತ್ರ ಯಾವ್ದು ಬರುತ್ತೆ? ವೈಷ್ಣವಿ ಗೋತ್ರ ಬರುತ್ತಾ? ಇವ್ರ ಹೆಸರಲ್ಲೇ ಕೇಳಿದ್ದು. ಪರಶುರಾಮ್. ವಿಶಾಖ ವೈಷ್ಣವಿ ಬರಲ್ಲ. ರಾಶಿ ಯಾವ್ದಂದ್ರೆ? ಸಿಂಹ. ಹಾಂ ಗೋತ್ರನೇ ತಪ್ಪು. ಹೌದಾ? ವೈಷ್ಣವಿ ಬರಲ್ಲ. ಹಂಗಲ್ಲ, ನಿಮ್ಮ ಮಂತನದ್ದು ಇರ್ತದದು. ಶುಭ ನಕ್ಷತ್ರ ಸಿಂಹ ರಾಶಿ ಬರುತ್ತೆ. ಹಾಂ ಇದೆ ನಮ್ಮ ಮನೆ ಫಸ್ಟ್ ಟೈಮ್ ದೈವಿಕ್ ನೋಡ್ಬೇಕಂತೆ. ನೋಡಿ ನೋಡ್ಬೇಕಂತ ಟ್ರೈನ್ ಹೋಗಿ ನಡಿಗಳು ಇಲ್ಲಿದ್ದಾನೆ. ರೆಗ್ಯುಲರ್ ಟ್ರೈನ್. ಚಲೋ ಆಯ್ತಾ? ಸಮಾಧಾನ ಆಯ್ತಾ? ಚಲೋ. ಬೇಬಿ ರೇಷನ್ ತಗೊಂಡಿದ್ವಿ, ಹದ್ದಿದ್ದು. ಹೌದು, ಯಾಕ್ರಿ ವಾಪಸ್ ಬಂದ್ರಿ? ವಾಪಸ್ ಬಂದ್ರಿ ಅಂತ ನೀನೇ ನಾನು ಇಲ್ಲೇ ಇರುತ್ತಾನೆ. ವಾಪಸ್ ಅಂತ ಬಂದು ಎಲ್ಲಿಗೆ ಹೋಗಿದ್ದೆ ನಾನು? ಊರಿಗೆ ಹೋಗಿದ್ರು ತಾನೇ ನೀವು? ಏನು ಕೆಳಗಲಿ ಬನ್ನಿ, ಅಲ್ಲಿ ನಮ್ಮ ಅಂಗನವಾಡಿ ಇವತ್ತು. ಅಲ್ಲೇ ಛೇ, ನೀವು ಓಡಾಡ್ತಿದ್ದೀರಾ? ಇಲ್ಲ ಅಲ್ಲಿ 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 ಬಿಟ್ರೆ ಮತ್ತೆ ಅಲ್ಲೂ ಅದಷ್ಟು ಚಿಕ್ಕದಿತ್ತು, ನಿಮಗಲ್ಲ ಅಡ್ಜಸ್ಟ್ ಆಗಿರ್ಲಿಲ್ಲ ಅದು. ನೋಡ್ತಾ ಇರಿ, ಬಾಯಲ್ಲ ಇಟ್ಕೊಂಡು ನಾನು. ಹಾಂ 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 ತಗೊಂಡಿಲ್ಲ. ಫೆಬ್ರವರಿ ತಗೊಂಡಿಲ್ಲ. ಹ್ಞೂ ಬಂದೇ ಇರು ಪಾಪ ಕರ್ಕೊಂಬರ್ತಾರೆ. ಏನು ಮನೆ ಹತ್ರನೇ ಮಾಡ್ಬಿಟ್ರಾ? ಸೇಲ್ ಮಾಡಿದ್ರ ಮನೆ? ಅಲ್ಲ ಅದೇ ಅದು ಸೇಲ್ ಮಾಡಿ ಬೇರೆ ತಗೋತೀನಿ ಬರಲ್ಲ ತಗೊಂಡು. ಎಲ್ಲ ಕಡೆ ಬರೀ 80 ಲ್ಯಾಕ್ 1 ಲ್ಯಾಕ್ 1 ಕೋಟಿ ಅಂದರೆ 1 ಕೋಟಿ ಒಂದು. ಹಾಂ ನಿಮ್ಮ ಮನೆಯಲ್ಲಿ ಆ ಕಡೆ ಅದು ಎಷ್ಟು ಟಿಕೆಟ್ ಬಂದ್ವಿ ಸೇಲ್? ಅದು ಇರಲಿ ಅಂತನಾ? ಹಾಂ 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 ಓಕೆ ಓಕೆ ಓಕೆ. ಸಖತ್ತಾಗಿದ್ದಾವೆ ಮನೆಗಳು. 1 ಕೋಟಿ ಮೇಲೆ ಸಖತ್ತಾಗಿದೆ. ಬೋರ್ವೆಲ್ ಎಲ್ಲ ಇದೆ. ಇಲ್ಲ ಹೇಳೋಣ ಹೇಗೆ ಟ್ರಸ್ಟ್ ಆಗಿದೆ. ನಾನು ನೋಡೋ ಪ್ರಕಾರ ಎಲ್ಲ ಟ್ರಸ್ಟ್ ಆಗಿದೆ. ಅದು ನಾನು ಅಂದೇ ಹೇಳ್ತೀನಿ ಅವ್ರಿಗೆ. ಬೇಕಾದ್ರೆ ಹಾಗೆ ತುಂಬ ಟ್ರಸ್ಟು ಕಟ್ಟಿ 1 ವರ್ಷದ್ದು ಇರ್ಬೋದು, ಅಥವಾ ರೀಸೆಂಟಾಗಿ ನನಗೆ ಫೋನ್ ಮಾಡಿದ್ದೆ. ಇಲ್ಲಿ ಮಾಡಿದ್ರೆ ಇವಾಗ ಬರ್ತಾರೆ ಸ್ಟೂಡೆಂಟ್ಸು. ಕೆಳಗಡೆ ಆಗಿದೆ ಬಿಡಿ ಆರಾಮ್ಸೆ. ಇಲ್ಲ ಲೀಸ್ಗೆ ಇದೆಯಾ? ಅದು ತಾತ ಹಿಂಗ್ ಬಾ
ಮತ್ತೆ ತಾಟ ಒಂದು ತಾಟ. ಏಯ್ ಬಾ ಬಾ ಬೇಗ ಬಾ ಬಾ ಬೇಗ. ಏ ಬಂದು 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 ಅಪ್ಪ ಬಂದು. ಏ ಮೇಲಿಂದ ಗಾಯ್ಸ್ ನೋಡಿ ಗಾಯ್ಸ್, ಯವ್ವಾ ಗಾಯ್ಸ್ ತಗೋತಾವಿ ಕಿಡಲ್ಲಿ ಗಾಯ್ಸ್. ನೋಡಿ ಅದು ಪುಷ್ಟಿ ಇದೆಯಲ್ಲ ಒಂದು ಇದಲ್ವೋ, ಕೆಳಗಡೆ ತಗೋದು ಹೇಳ್ಕೋದೇವಿಕ. ಎತ್ತದ್ರ ಮೇಲೆ ಇಡು. ಹಾಂ ಇಡು ಬಾ. ಸೊ ಹಸುಗೆ ಇಟ್ಟಿರೋದು ಕೋಳಿಗಳು ನೋಡಿಲ್ಲ ಹೆಂಗಿದಾವೆ. ಈ ಮರಿಗಳು ಎಷ್ಟು ಸಖತ್ತಾಗಿದೆ ನೋಡಿ. ಬೆಕ್ಕನಲ್ಲಿ ಹಿಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಗೊಬ್ಬರ ಹೆಂಗೆ ಮಾಡ್ತಾರೆ ನೋಡ್ರಿ ಗೈಸ್ ಇಲ್ಲೆಲ್ಲ. ಅಂಕಲ್ ಸಾಯಂಕಾಲ ಬರ್ತೀನಿ, ನಾವು ಒಂದು ಮರಿ ಕೊಡಿ ಆಯಿತಾ, ನಾನು ದಯವಿಟ್ಟು ಬೇಕಂತ. ಹಾಂ ಓಕೆ. ಇವಾಗ ಸಾಯಂಕಾಲ ಇದು ನಮ್ಮ ಇದೆ ಸುಕ್ಕಕ್ಕೆ ನೀವು ಬಂದು ಸಾಯಂಕಾಲ ಬಾಯ್. ಅಷ್ಟೇ. ಸೊ ಮನೆಗೆ ಹೋಗ್ತಾ ಇದ್ದೀನಿ.